ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ, ಚಿಕನ್ ಸುಕ್ಕ, ರಾಯ್ತ ಇಷ್ಟನ್ನು ನಾನು ಮಾಡೋ ಶೈಲಿಯಲ್ಲಿ ಹೇಳಿದ್ದೀನಿ. ಅದು ನಿಮಗೆ ಇಷ್ಟ ಆದರೆ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆವಿ ಮಸಾಲ ಇರಲ್ಲ, ನಾನು ಜಾಸ್ತಿ ಹಾಕಲ್ಲ ಮಸಾಲ, ಬಟ್ ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನೀವು ನೋಡಿ, ನಾನು ಮಸಾಲ ಅದಕ್ಕೆ ರುಬ್ಬೋದಕ್ಕೆ ಬೇಕಾಗಿರೋಂಥ ಮಸಾಲ, ವೆಲ್ಕಮ್ ಟು ಮೈ ವಿಡಿಯೋ. ರುಬ್ಬೋದಕ್ಕೆ ಬೇಕಾದಂಥ ಮಸಾಲ: ಬೆಳ್ಳುಳ್ಳಿ ಒಂದು 4 ಗೆಡ್ಡೆ, ಹಸಿ ಶುಂಠಿ ಒಂದು 3 ಇಂಚು ಇರುತ್ತಲ್ಲ ಅದು, ಮತ್ತು 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ, ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿ ಮಿಕ್ಸಿ ಮಾಡಬೇಕು, ನೀರು ಹಾಕಿ ನುಣ್ಣಗೆ. ನೆಕ್ಸ್ಟ್ ಒಂದು ಕುಕ್ಕರ್ ಪಾನ್ ತೊಗೊಳ್ಳಿ. ಅದು ಬಿಸಿ ಆದಮೇಲೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾವು 4 ಮೆಂಬರ್ಸಿಗೆ ಡ್ರೈ ಸ್ಪೈಸಿ ಮಸಾಲ ಇರುತ್ತಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗ್ಗು, ಪಲಾವ್ ಎಲೆ, ಕಲ್ಲುವು ಏನೇ ಹಾಕಿದ್ರು ಅದು ನಿಮ್ಮದು ಡ್ರೈ ಸ್ಪೈಸಿ ಮಸಾಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ನೀವು 2 ಮೀಡಿಯಮ್ ಸೈಜ್ ಈರುಳ್ಳಿ, ಆನಿಯನ್ ತೊಗೊಂಡು ಉದ್ದುದ್ದ ಸ್ಲೈಸ್ ಮಾಡಿ ನೀವು ಅದನ್ನು ಹಾಕ್ಬೇಕು. ನೋಡಿ, ಅದನ್ನು ಹೀಗೆ ತೆಳ್ಳುವಾಗಿರಬೇಕು, ಅದು ಉದ್ದುದ್ದ ಇರಬೇಕು, ಮಧ್ಯದ ಕಟ್ ಮಾಡಿಬಿಡಿ. ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಇದನ್ನು ಒಂದು 20 ಮಿನಿಟ್ಸ್ ಆದರೂ ನೀವು ಮಾಡಿ, 10 to 20 ಮಿನಿಟ್ಸು. ಅದು ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರುತ್ತಲ್ಲ ಆ ಥರ. ಸ್ವಲ್ಪ ಬ್ರೌನ್ ಇರಲಿ, ಪೂರ್ತಿ ಬ್ರೌನ್ ಮಾಡಿಬಿಡಿ, ಬ್ರೌನ್ ಇರಲಿ. ಅದು ನೋಡಿ ಬೇಯ್ತಾ ಇದೆ. ನೆಕ್ಸ್ಟ್ ಅದಕ್ಕೆ ನಾನು 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನನ ತೊಳೆದು ಚಿಕ್ಕದಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ನನಗೆ ಇದು ನೀಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರಷ್ಟೇ ನನಗಿಷ್ಟ ಆಗೋದು. ಅದನ್ನು ಮೇಲಕ್ಕೆ ಹಾಕಿ ಅದ್ರ ಫ್ಲೇವರ್ ಎಲ್ಲ ಬರುತ್ತಲ್ಲ, ಅದು ಇಷ್ಟ ಆಗೋಲ್ಲ. ಬಟ್ ನನಗೆ ನೀಟಾಗಿ ಫ್ರೈ ಆಗಬೇಕು. ಆ್ಯಕ್ಚುಲಿ ನೀವು ಗಮನಿಸಿರ್ಬೋದು, ಯಾವುದಕ್ಕೆ ಆಗಲಿ ನಾನು ಕೊತ್ತಂಬರಿ ಮತ್ತು ಪುದೀನನ ಫ್ರೈ ಹಾಕಿ ನಾನು ಅಡುಗೆಗೆಲ್ಲ ಬಳಸೋದು, ಮೇಲೆ ಹಾಕಲ್ಲ ನಾನು ಆ್ಯಕ್ಚುಲಿ. ನೆಕ್ಸ್ಟು ಪಕ್ಕದಲ್ಲಿ ನಾನೇನು ಮಾಡ್ತೀನಿ, ಚಿಕನ್ ಸುಕ್ಕ. ಆ್ಯಕ್ಚುಲಿ ಏನಕ್ಕೆ ಮಾಡ್ತೀನಿ ನಾನು ಅಂದರೆ, ನನ್ನ ಮಕ್ಕಳು ಬಿರಿಯಾನಿಲಿ ಪೀಸಸ್ ತಿನ್ನಲ್ಲ, ಹಾಗಾಗಿ ನಾನು ಎಕ್ಸ್ಟ್ರಾ ಚಿಕನ್ ಸುಕ್ಕ ಮಾಡ್ತೀನಿ. ಇದನ್ನಾದರೆ ತಿಂತಾರೆ ಇಷ್ಟಪಟ್ಟು. ಬಿರಿಯಾನಿಲಿ ಪೀಸಸ್ ತಿನ್ನಲ್ಲ, ಬರೀ ಓನ್ಲಿ ರೈಸ್ ಅಷ್ಟೇ ತಿನ್ನೋದು ಅವರು. ಹಾಗಾಗಿ ನೆಕ್ಸ್ಟು ನಾನು ಅದಕ್ಕೆ ಚಿಕನ್ ಸುಕ್ಕ ಹಾಕಿ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಕರಿಬೇವು ಹಾಕಿದ್ನ, ಅದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ನಾನು ಬಿರಿಯಾನಿಗೆ ಬರ್ತಾಯಿದ್ದೀನಿ. ಬಿರಿಯಾನಿಗೆ ಇದು ಸ್ವಲ್ಪ ನೋಡಿ ಬೆಂದಿದೆ. ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಎಲ್ಲ ಫ್ರೈ ಆಗಿದೆ. ನೆಕ್ಸ್ಟು ನಾನು ಒಂದು 1/4 kg ರೈಸಿಗೆ 1/4 kg ನಾನು ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ. ಒಂದೇ ಟೈಮಿಗೆ ನಾನು ಮಾಡಿರೋದು 1/4 kg ಚಿಕನ್ ಅಷ್ಟೇ ತೊಗೊಂಡಿರೋದು ನಾನು ಆ್ಯಕ್ಚುಲಿ. ಆ ಚಿಕನ್ನಿಗೆ ನಾನು ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಎಲ್ಲೋ ಹಾಕಿ ನೀಟಾಗಿ ಫ್ರೈ ಆಗಬೇಕದು. ಆ್ಯಕ್ಚುಲಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಎಲ್ಲೋ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ನೋಡಿ ಫ್ರೈ ಆಗಬೇಕು. ಅದು ಹೆಚ್ಚು ಕಡಿಮೆ ಒಂದು 10 to 20 ಮಿನಿಟ್ಸ್ ಅದು ಫ್ರೈ ಆಗಲಿ. ಅದು ನೀರು ಬಿಟ್ಟು ಡ್ರೈ ಆಗುತ್ತಲ್ಲ ಆ ಥರ ಆಗಬೇಕು. ಡ್ರೈ ಆದಮೇಲೆ ಅಷ್ಟೇ ಅದಕ್ಕೆ ನಾವು ನೆಕ್ಸ್ಟು ಮಸಾಲಾನ ಆ್ಯಡ್ ಮಾಡೋಣ, ರುಬ್ಬಿರೋ ಅಂಥ ಮಸಾಲಾನ. ಆಯಿತಾ, ಇದು ಫ್ರೈ ಆಗಲಿ, ಇದನ್ನು ಬಿಟ್ಬಿಡಿ. ಆಯಿತಾ, ಇದು ಸ್ವಲ್ಪ ಅದ್ರ ಪಾಡಿಗೆ ಅದು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ, ಅದು ಫ್ರೈ ಆಗ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟು ನಾವು ಚಿಕನ್ ಸುಕ್ಕಾಗಿ ಬರೋಣ ಈ ಸೈಡು. ನೆಕ್ಸ್ಟ್ ನಾವು ಅದಕ್ಕೆ ಚಿಕನ್ನ ಆ್ಯಡ್ ಮಾಡಬೇಕು. 1/4 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಅದಕ್ಕೆ ನೀರೇನು ಆ್ಯಡ್ ಮಾಡಿಬಿಡಿ, ಅದು ಹಾಗೆ ಫ್ರೈ ಆಗಬೇಕು. ಅದೇ ಚಿಕನ್ ನೀರು ಬಿಡುತ್ತೆ. ಸ್ವಲ್ಪ ನಾವು ಅದಕ್ಕೆ ಅರಿಶಿನ, ಎಲ್ಲೋ ಪೌಡರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ, ಅದು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ನೀಟಾಗಿ, ಅದು ನೀರು ಬಿಟ್ಟು ಡ್ರೈ ಆಗುತ್ತೆ, ಅದೇ ಸಾಕು. ಅದಕ್ಕೆ ಬೇಯೋದಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿ ನೀರು ಸಾಕದು. ಇದು ಡ್ರೈ ಸುಕ್ಕ ಟೈಪ್ ನಾವು ಮಾಡ್ತಾಯಿರೋದು, ತುಂಬ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡಿ ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಅಷ್ಟನ್ನು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ ಸಿಮ್ ಮಾಡಿ ಬಿಟ್ಬಿಡಿ. ಅದು ಅದ್ರ ಪಾಡಿಗೆ ಅದು ಬೇಯುತ್ತೆ. ಒಂದು ಪ್ಲೇಟ್ ಮುಚ್ಚಿಡಿ ಅದನ್ನು. ನೋಡಿ, ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ, ಸ್ಪೂನ್ ಇಟ್ಟು.
ನೆಕ್ಸ್ಟ್ ನಾವು ಬಿರಿಯಾನಿ ಬರೋಣ. ಚಿಕನ್ ಎಲ್ಲ ಫ್ರೈ ಆಗಿರುತ್ತೆ. ಈಗ ಮಸಾಲಾನ ಆ್ಯಡ್ ಮಾಡಿ ನೋಡಿ. ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಪುದೀನ ಇಷ್ಟೆಲ್ಲ ಹಾಕಿ ರುಬ್ಬಿದ್ವಲ್ಲ, ಆ ಮಸಾಲಾನ ಆ್ಯಡ್ ಮಾಡಿ ಆ ಮಸಾಲ ಜೊತೆ ಇದು ಸ್ವಲ್ಪ ಬೇಯಲಿ. ಅದಕ್ಕೆ ಏನು ಮಾಡ್ಬೇಕು, ನಾವು ಒಂದು ವಿಷಲ್ ಹಾಕ್ಸೋಣ. ಹಾಗೆ ಓಪನ್ ಆಗಿ ಆದರೆ ಉಪ್ಪು ಖಾರ ನೀಟಾಗಿ ಹಿಡಿಯಲ್ಲ. ಹಾಗಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸೋಣ. ನೆಕ್ಸ್ಟ್ ನಾನೇನು ಮಾಡಿದ್ದೀನಿ, ಅರ್ಧದಲ್ಲಿ ಅರ್ಧ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು 2 ಗ್ಲಾಸ್ ನೀರು ಹಾಕಿದ್ದೀನಿ ನನಗೆ 1/4 kg ಅಕ್ಕಿಗೆ 2 ಗ್ಲಾಸ್ ನೀರು ಸಾಕು. ಅದನ್ನು ನೀಟಾಗಿ ಸೋಸಬೇಕು. ಮೇಲ್ಗಡೆದು ಜಾಲರಿ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಸೋಸಿ ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ಬಿಡಿ. ಮೇಲ್ಗಡೆದೇನು ಅದೇ ನೀವು ಯೂಸ್ ಇಲ್ಲ ಹಾಕ್ಬಿಡಿ. ಅದನ್ನೇನು ಮಾಡಬೇಕು, ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಇರುತ್ತಲ್ಲ ಅದಕ್ಕೆ ತೆಂಗಿನ ಹಾಲನ್ನ ಬಿಸಿಗೆ ಆಗಲಿ. ನಾನೊಂದು ವಿಷಲ್ಲು ಅದು ಸ್ವಲ್ಪ ವಿಷಲ್ ತಣ್ಣಗಾಗೋಷ್ಟರೊಳಗಡೆ ಈ ಕಡೆ ಚಿಕನ್ ಇಟ್ಟಿದ್ದೀನಿ, ಚಿಕನ್ ಸುಕ್ಕ ಮಾಡೋದಕ್ಕೆ. ಅದು ನೋಡಿ ಇವಾಗ ನೀರು ಬಿಟ್ಟಿದೆ, ಅದೇ ಫುಲ್ ಡ್ರೈ ಆಗುತ್ತೆ. ಪಕ್ಕದಲ್ಲಿ ತೆಂಗಿನಕಾಯಿಂದು ಹಾಲು ಇದೆಯಲ್ಲ ಅದನ್ನು ನಾನು ಬಿಸಿಗಿಟ್ಟಿನಿ. ಕುದಿಸ್ಬೇಡಿ ತೆಂಗಿನಕಾಯಿ ಹಾಲನ್ನ, ಅದು ಒಡೆದೋದಂಗೆ ಆಗುತ್ತೆ. ಬಟ್ ಜಸ್ಟ್ ಬಿಸಿ ಆದರೆ ಸಾಕು ತೆಂಗಿನಕಾಯಿ ಹಾಲು. ಚಿಕನ್ ಸುಕ್ಕ ಇದು ಫ್ರೈ ಆಗಲಿ. ನೆಕ್ಸ್ಟ್ ನೋಡಿ, ಒಂದು ಅರ್ಧ ಬೌಲ್ ಮೊಸರು ಕರಡಿಸಿದೆಯಲ್ಲ, ನಂದಿನಿ ಅದು ಮೊಸರು, ಅದಕ್ಕೆ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್. ಇದು ಬಿರಿಯಾನಿಗೆ ಆ್ಯಡ್ ಮಾಡಬೇಕು. ನೀಟಾಗಿ ಬೀಟ್ ಮಾಡಿ ಬಿಟ್ಬಿಡಿ ಅದನ್ನು. ಪಕ್ಕದಲ್ಲಿ ನಾನು 2 ಟೊಮೊಟೊನೂ ಇಟ್ಟಿದ್ದೀನಿ. ನೀಟಾಗಿ ಬೀಟ್ ಮಾಡಿ ಅದನ್ನು. ಬೀಟ್ ಆದಮೇಲೆ ಅದನ್ನು ಪಕ್ಕಕ್ಕೆ ಹಾಗೇ ಇರಲಿ, ಅದು ಸ್ವಲ್ಪ ತಣ್ಣಗಾಗಲಿ ವಿಷಲ್ಲು. ನೆಕ್ಸ್ಟ್ ಆ ಪ್ರೋಸೆಸ್ಸಿಗೆ ಬರ್ಬೋದು. ಈಗ ಫ್ರೈ ಕಡೆ ಹೋಗೋಣ. ನೋಡಿ, ಫ್ರೈಗೆ ಸ್ವಲ್ಪ ಅದು ಫ್ರೈ ಆದರೆ ನೀಟಾಗಿ ತುಂಬ ಚೆನ್ನಾಗಾಗುತ್ತೆ. ಏನೂ ಇಲ್ಲ, ಲೈಟಾಗಿ ಮಾಡೋದು, ಬಟ್ ಅಷ್ಟು ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ ಹಾಕಿ ನಾನು ರುಬ್ಬಿದ್ನಲ್ಲ, ಅದನ್ನು ಸ್ವಲ್ಪ 1 ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಅದು ಫ್ರೈ ಆಗಲಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಆ ಖಾರದ್ದು ಮಸಾಲದ್ದು. ಅದನ್ನು ಮುಚ್ಚಿಟ್ಬಿಡಿ, ಅದು ಪಾಡಿಗೆ ಅದು ಬೇಲಿ. ನೋಡಿ, ಡ್ರೈ ಆಗಿ 1 ಡ್ರಾಪು ನೀರು ಹಾಕ್ಬಿಡಿ ಅದಕ್ಕೆ. ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಈ ರೆಸಿಪಿ. ನೆಕ್ಸ್ಟು ಬಿರಿಯಾನಿದು ಲಿಡ್ನ ತಣ್ಣಗಾಗಿದೆ, ಅದನ್ನು ತೆಗೆದು ನೆಕ್ಸ್ಟ್ ನಾನು ನೋಡಿ ಇಲ್ಲಿಟ್ಟಿದ್ದೀನಿ. ಅದು ಸ್ವಲ್ಪ ಇದಾಗಲಿ. ಅದಕ್ಕೆ ನಮಗೆ ಇವಾಗ ಏನೇನು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗೋದು. ಟೊಮೊಟೊ ಹಾಕಿಲ್ಲ ನಾನು, ಆ್ಯಕ್ಚುಲಿ 2 ಟೊಮೊಟೊನ ಹೆಚ್ಚಿಟ್ಟಿದ್ದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿಡಿ. ಮೀಡಿಯಮ್ ಸೈಜ್ ದಪ್ಪದಾದರೆ 1 ಸಾಕು ಟೊಮೆಟೊ ಬಿರಿಯಾನಿಗೆ. ಅದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ನಾವು ಮೊಸರುಗೆ ಬೀಟ್ ಮಾಡಿಟ್ಟಿದ್ವಲ್ಲ, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಎಲ್ಲ ಅದನ್ನು ಹಾಕಿ ಇದು ನಾವು ಈ ಕಾರ್ಡ್ನ ಹಾಕಬೇಕಾದ್ರೆ ಗ್ಯಾಸ್ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಇರಲಿ ಉರಿ. ಏಕೆಂದರೆ ಅದು ಮೊಸರು ಸ್ವಲ್ಪ ಜಾಸ್ತಿ ಮೀಡಿಯಮ್ ಸೈಜ್ ಇದ್ದರೆ ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂಥರ ಅದ್ರದ್ದು ಇದೇ ಸ್ಟ್ರಕ್ಚರೇ ಚೇಂಜ್ ಇರುತ್ತೆ, ಒಂಥರ ಒಡೆದೋದಂಗೆ ಇರುತ್ತೆ. ಅದಕ್ಕೇ ಆ ಥರ ಆಗಬಾರ್ದು, ಚೆನ್ನಾಗಿರಲ್ಲ ಅದು ಬಿರಿಯಾನಿ. ಸಿಮ್ ಇರಲಿ. ನೆಕ್ಸ್ಟ್ ನೋಡಿ, ನಾವು ಅದು ಸ್ವಲ್ಪ ಎಣ್ಣೆ ಬಿಡುತ್ತೆ. ಅದು ನೋಡಿ ಎಣ್ಣೆ ಬಿಡ್ತಾ ಇದೆ. ಜಾಸ್ತಿ ಮಸಾಲ ಏನಿಲ್ಲ, ಬಟ್ ಅಲ್ಟಿಮೇಟ್ ನೋಡಿ 1/4 kg ಅಕ್ಕಿ ತೊಗೊಂಡಿದ್ದೀನಿ ನಾನು ಅಷ್ಟೇ. ಅದನ್ನು ತೊಳೆದು 1.5 hour ನಾನು ಹಾಕಿದ್ದೆ, ನೀರು ಹಾಕಿ ನೆನೆಯೋಕ್ಕೆ ಬಿಟ್ಟಿದ್ದೆ. ಅದನ್ನು ಇವಾಗ ನೀಟಾಗಿ 1-2-3 ಸಲ ತೊಳೆದು ಇವಾಗ ಬೇಯ್ತಿರೋಂಥ ಮಸಾಲಾಗೆ ಆ್ಯಡ್ ಮಾಡಿ 1-2 ನಿಮಿಷ ಅದು ಫ್ರೈ ಆಗಲಿ. ನೆಕ್ಸ್ಟ್ ನಾವು ಚಿಕನ್ ಸುಕ್ಕಾಗಿ ಬರೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕಿದ್ದೀನಿ. ನೆಕ್ಸ್ಟು 1/4 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಬಟ್ ಸಿಂಪಲ್ ರೆಸಿಪಿ, ಆದರೆ ಅದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು. ಆ್ಯಕ್ಚುಲಿ ನಾವು ನರ್ಸಿಂಗ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಅಮ್ಮ ಒಬ್ಬರು ಈಗ ಮಾಡ್ಕೊಂಡು ಬರೋರು. ಬಟ್ ನನಗೆ ಗೊತ್ತಾಗ್ತದೆ, ಅವಾಗ ಒಂದು ಸಲ ಹೇಳಿದರು ನನಗೆ, ಬಟ್ ನಾನು ಮಾಡಿ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಸಿಂಪಲಾಗಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು.
ನೆಕ್ಸ್ಟು ನಾನು ತೆಂಗಿನಕಾಯಿಂದು ಹಾಲಿತ್ತಲ್ಲ ಅದನ್ನು ಬಿಸಿ ಮಾಡಿದ್ನಲ್ಲ ಅದನ್ನು ತೆಗೆದು ಬಿರಿಯಾನಿ ಮಸಾಲ ಇತ್ತಲ್ಲ ಅಕ್ಕಿ ಎಲ್ಲ ಹಾಕಿದ್ನಲ್ಲ ಅದರೊಳಗಡೆಗೆ ನಾನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಅದನ್ನು. ನೋಡಿ ನೀಟಾಗಿ ಮಿಕ್ಸ್ ಮಾಡಿದರೆ ಅದಕ್ಕೆಲ್ಲ ಕೆಳಗಡೆ ತಳ ಹತ್ತೋಂಥ ಚಾನ್ಸಸ್ ಇರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿ ಎಲ್ಲ ಸರಿ ಇದೆ ಅಂದರೆ ಅದಕ್ಕೆ ನಾವು ಆ್ಯಕ್ಚುಲಿ ಒಂದು ಅರ್ಧ ನಿಂಬೆಹಣ್ಣ ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣ ಅದಕ್ಕೆ ಆ್ಯಡ್ ಮಾಡಿ ನಮ್ಮನೆಯಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಹಾಕಿ ನಾನು ತುಪ್ಪ ನಮ್ಮ ಅಮ್ಮನ ಮನೆಯಿಂದ ಬೆಣ್ಣೆ ತರಿಸ್ತೀವಿ, ಹಾಗಾಗಿ ಹಸಿನ ತುಪ್ಪ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ನ ನಾವು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣು, ಅರ್ಧ ಭಾಗ ನಿಂಬೆಹಣ್ಣಿಂದು ರಸನ ಅದಕ್ಕೆ ಹಾಕ್ಬೇಕು. ನೋಡಿ ಬೀಜ ಎಲ್ಲ ಇರುತ್ತೆ ಅನ್ನೋದಕ್ಕೆ ಈ ಥರ ಇದು ಮಾಡಿರೋದು. ಇಲ್ಲಾಂದರೆ 1 ಸ್ಪೂನ್ ಸಹಾಯದಿಂದಲಾದರೂ ನೀವು ಅದನ್ನು ಹಾಕ್ಬೋದು. ನೋಡಿ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಹೆವಿ ಮಸಾಲ ಇರಲ್ಲ, ಲೈಟಾಗಿರುತ್ತೆ. ಆ್ಯಕ್ಚುಲಿ ನನ್ನ ಮಕ್ಕಳುಗಳು ತುಂಬ ಇಷ್ಟಪಡ್ತವೆ. ರೆಸ್ಟೋರೆಂಟ್ಗೆ ಹೋಗಿ ಬಿರಿಯಾನಿ ತಿನ್ನೋದಕ್ಕಿಂತ ನಾನು ಮಾಡ್ತೀನಲ್ಲ ಈ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಒಂದು ವಿಷಲ್ ಬರಲಿ ಅದನ್ನು ಬಿಟ್ಬಿಡೋಣ. ನೆಕ್ಸ್ಟು ಸುಕ್ಕಾಗೆ ಒಂದು ಅರ್ಧ ಸ್ಪೂನ್ ನಾನು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ನೋಡಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ 99% ಇದು ಮುಗ್ದಿದೆ. ಒಂದು ಡ್ರಾಪು ನೀವು ನೀರು ಹಾಕಬೇಡಿ, ಅದರಲ್ಲೇ ಅದು ಬೆಂದಿರುತ್ತೆ. ನೋಡಿ ಈಗ ಒಂದು ಅರ್ಧ ಭಾಗ 1 ಸ್ಪೂನಷ್ಟು ನಾನು ನಿಂಬೆಹಣ್ಣಿನ ರಸ ಇದೆಯಲ್ಲ ಅದನ್ನು ಹಾಕಿ ನೋಡಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡಿ. ಅದನ್ನು ನಿಂಬೆಹಣ್ಣು ಹಾಕಿ ಮತ್ತೆ ಬೇಯಿಸೋಕ್ಕೋದ್ರೆ ಅದು ಕಹಿ ಆಗುತ್ತೆ, ಹಾಗಾಗಿ ಅದನ್ನು ಇದು ಮಾಡಬೇಡಿ. ನೆಕ್ಸ್ಟು ನಾನು 1 ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ, ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. 1 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿ ಇಟ್ಟಿದ್ದೀನಿ. ಇದಕ್ಕೆ ನೀವು ಕ್ಯಾರೆಟ್ ತುರಿ, ಸೌತೆಕಾಯಿ ನೀವು ಆ್ಯಡ್ ಮಾಡ್ಬೋದು. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ನೀವು ಸಾಲ್ಟ್ ಹಾಕಿ. ನೆಕ್ಸ್ಟು ನಾನು ಇದಕ್ಕೆ ನಂದಿನಿ ಮೊಸರು ಬರುತ್ತಲ್ಲ ಆ ಪಾಕೆಟಲ್ಲಿ ನೋಡಿ ಒಂದು 1/4 ಲೀಟ್ರಿಗಿಂತ ಜಾಸ್ತಿ ಮಾಡಿದ್ದೀನಿ, ನಿಯರ್ ಅರ್ಧ ಲೀಟ್ರ್ ಇರ್ಬೋದು ಇದು. ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಹುಳಿ ಅನಿಸುತ್ತೆ ಅಂದರೆ ಒಂದು ಅರ್ಧ ಸ್ಪೂನ್ ಶುಗರ್ನ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ. ಬಟ್ ನೀರು ಹಾಕ್ಬೇಡಿ, ನನಗೆ ಅನಿಸುತ್ತೆ ನಾನು ನೀರು ಹಾಕಲ್ಲ, ಗಟ್ಟಿ ಇರಬೇಕು ನಮ್ಮ ಮನೇಲಿ ಸ್ವಲ್ಪ. ನೋಡಿ ತುಂಬ ಚೆನ್ನಾಗಿತ್ತು. ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿ, ಏನು ಬೇಕಾದ್ರೆ ನೀವು ಪಾಮ್ಗ್ರೆನೇಟು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಒಬ್ಬೊಬ್ಬರು ತೆಂಗಿನಕಾಯಿಂದು ಹಾಲಿರುತ್ತಲ್ಲ ಅದನ್ನು ಆ್ಯಡ್ ಮಾಡೋರು. ನನ್ನ ಫ್ರೆಂಡ್ ಲೀನಾ ಅಂತ ಇದ್ದರು, ಕ್ರಿಶ್ಚಿಯನ್, ಅವ್ರಾಗಿ ಮಾಡೋರು, ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೆಕ್ಸ್ಟು ನೋಡಿ ತಣ್ಣಗಾಗಿದೆ, ನೋಡಿ ಹೇಗೆ ಬಂದಿದೆ ಅಂತ. ಬಟ್ ಟೇಸ್ಟ್ ವೈಸ್ ಅಲ್ಟಿಮೇಟಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನಾನು ಹೇಳಿದಾಗ ನಿಮಗೆ. ಬಟ್ ನೀವು ಮಾಡ್ತೀರಾ ಈ ಶೈಲಿನಲ್ಲಿ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಉದುದ್ರಾಗಿ ಬರುತ್ತೆ ಅಂತ. ನೆನೆ ಹಾಕಿ 1 ವಿಷಲ್ ಬರ್ಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು ಬಿರಿಯಾನಿ ಸುಕ್ಕ ರಾಯ್ತ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋ ಹೊತ್ತಿಗೆ. ಬಾಯ್, ಟೇಕ್ ಕೇರ್.